ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಸೊ ಇವಾಗ ನಾವು ಸಡನ್ನಾಗಿ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ವಿ. ಸೊ ನಾಳೆ ಎಂಗೇಜ್ಮೆಂಟ್ ಇತ್ತು ನಮ್ಮ ಫ್ರೆಂಡ್ದು, ಬಟ್ ಆಲ್ ಆಫ್ ಅ ಸಡನ್ ವಿ ಹ್ಯಾವ್ ಸ್ಟಾರ್ಟೆಡ್ ನೌ ಇಟ್ ಸೆಲ್ಫ್. ಸೊ ಅದಿರೋದು ಚನ್ನರಾಯಪಟ್ಟಣದಲ್ಲಿ. ಸೊ ಈಗ ಹೊರಟಿದ್ದೀವಿ. ಸೊ ಏನು ಪ್ರಾಪರಾಗಿ ಪ್ರಿಪೇರ್ ಆಗೋಕ್ಕಾಗಲಿಲ್ಲ, ರೆಡಿ ಆಗೋಕ್ಕಾಗಲಿಲ್ಲ. ಸೊ ಜಸ್ಟ್ ಹಾಗೇ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಈಗ ಮಧ್ಯಾಹ್ನ ನಾವು ಆಲ್ಮೋಸ್ಟ್ 4-5 ಆಗಿದೆ, ಈಗ ಹೊರಟಿದ್ದೀವಿ. ಈಗ ಹೊರಟಿದ್ದೀವಿ ಇನ್ನೊಂದು 1.5 2 ಅವರ್ಸಲ್ಲಿ, ಪ್ರಾಬಬ್ಲಿ 2 ಅವರ್ಸ್, ಮಿನಿಮಮ್ 2 ಅವರ್ಸ್ ಅಂತೂ ಬೇಕು ರೀಚ್ ಆಗೋದಕ್ಕೆ. ಬಟ್ ಎಲ್ಲಾದರೂ ಬೇರೆ ಕಡೆ ಅಲ್ಲಿ ನಿಲ್ಸಂಗಿದೆ, ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಅಂತ ಅನಿಸುತ್ತೆ. ರೆಡಿ, ಜಸ್ಟ್ ಫ್ಯೂ ಮಿನಿಟ್ಸ್. ಹೇಳು, ಪ್ಯಾಕ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಕೆಟ್ಟ ಮಾತೆಲ್ಲ ಮಾತಾಡ್ತೀನಿ ನಿನ್ನ ವ್ಲಾಗಲ್ಲಿ. ಹೇಳು, ಎಲ್ಲಿಗೆ ಹೋಗ್ತಿದ್ದೀವಿ? ನೀನು ನನ್ನ ಕರ್ಕೊಂಡು ಹೋಗ್ತಿರೋದು ಸಡನ್ ಆಗಿ ಪ್ಲಾನ್ ಮಾಡಿ, ಈ ತರ ನನ್ನ ಕರ್ಕೊಂಡು ಹೋಗ್ತಿದ್ಯಾ ನೀನು? ಸಡನ್ ಪ್ಲಾನ್ ಅಂತ ಅಲ್ಲ, ಪ್ಲಾನ್ ಇರಲಿಲ್ಲ ಇದು. ಆಕಸ್ಮಿಕವಾಗಿ ಯಾರಾದರೂ ಲುಕ್ ವೆದರ್ ಇವಾಗ ಸ್ವಲ್ಪ ಚೆನ್ನಾಗಾಗ್ತಿದೆ. ನೀವು ಬಂದರೆ ಹೈದ್ರಾಬಾದಿಂದ ಏನು ಪುಸ್ತಕ ತೊಗೊಂಡ್ಬರ್ತೀವೋ. ಸೀಟ್ ಬೆಲ್ಟ್ ಹಾಕೋ. ಯಾಕೆ ಸೀಟ್ ಬೆಲ್ಟ್ ನಾನು ಹಾಕೊಳ್ಳೋದಿಲ್ಲ? ಸೇಫ್ಟಿ ರೂಲ್ಸ್ ಕಮ್ ಫಸ್ಟ್, ರೈಟ್? ನೀನು ಹೇಳಿದೆ ಅಂತ ನಾನು ಸೀಟ್ ಬೆಲ್ಟ್ ಹಾಕ್ತಾ ಇದ್ದೀನಿ. ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ನನ್ನ ಕಾರಲ್ಲಿ ಎಂತ ಸಲ ಕಾಣೋದು. ವೆದರ್ ಅಂತೂ ಕ್ರೇಜಿ ಆಗಿದೆ. ಆ್ಯಂಡ್ ಈ ವೆದರಲ್ಲಿ ಒಳ್ಳೆ ಹಳೆ ಕನ್ನಡ 80s 90s ಸಾಂಗ್ಸ್ನ ಕೇಳ್ಕೊಂಡು ಹೋಗೋದಕ್ಕೆ ಇಟ್ ಈಸ್ ಆಸಮ್. ಸೊ ಬೇಗ ಹೋಗಬೇಕು. ಆಲ್ರೆಡಿ ನಮ್ಮ ಇನ್ನೊಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಅಲ್ಲಿ ಕಾಯ್ತಾ ಇದ್ದಾರೆ. ಬಟ್ ನಮ್ಮದು ಸ್ವಲ್ಪ ಲೇಟ್ ಆಯಿತು, ಡಿಲೇ ಆಯಿತು. ಸೊ ವಿ ಆರ್ ಗೋಯಿಂಗ್ ನಾವು. ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬರ್ತಿದೆ, 6 ಗಂಟೆ. ಬಟ್ ಸ್ಟಿಲ್ ಬೆಳಗ್ಗೆ ಎಷ್ಟಿದೆ ಅಂತ ನೀವು ನೋಡ್ಬೋದು. ನಾವಿಲ್ಲಿ ರೆಸಾರ್ಟಿಗೆ ಬಂದ್ವಿ. ಬಟ್ ಇಲ್ಲಿ ಏನಂತಂದರೆ ಸ್ವಿಮ್ಮಿಂಗ್ ಪೂಲ್ ನೋಡೋಣ ಅಂತ ಬಂದರೆ ಇದ್ರೊಳಗಡೆ ನೀವು ಕಾಣಿಸ್ತಿದೆಯಲ್ಲೋ ನಂಗೆ ಕ್ಲಿಯರಾಗಿ ಗೊತ್ತಿಲ್ಲ, ಅಲ್ಲಿ ಹಾವಿತ್ತು. ಸೊ ನನ್ನ ಕಣ್ಗೆ ಅದು ಫಸ್ಟ್ ಕಾಣಿಸ್ಕೊಂತು. ಸೊ ಈ ರೆಸಾರ್ಟ್ ಬೇಡ, ನಾವು ಬೇರೆ ಕಡೆ ಹೋಗೋಣ ಅಂತ ವಿ ಕ್ಯಾನ್ಸಲ್ಡ್ ಇಟ್. ಆ್ಯಂಡ್ ಅವ್ರದ್ದೇನೆ ಇಲ್ಲಿ ಹೈವೇಲೇ ಒಂದು ರೂಮ್ ಸ್ಟೇ ಥರ ಇತ್ತು. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ವಿ ವಾಂಟೆಡ್ ಟು ಸ್ಟೇ ಇನ್ ರೆಸಾರ್ಟ್, ಬಟ್ ಅಲ್ಲಿ ಸ್ನೇಕ್ ಫೆಲ್ ಸ್ಕ್ಯಾಡ್. ಬಟ್ ಇಲ್ಲಿ ಚೆನ್ನಾಗೇ ಇದೆ. ಈ ಊರಲ್ಲಿ ಸ್ನೇಕ್ಸ್ ಜಾಸ್ತಿನೇ ಅಂತೆ, ಬಟ್ ಇಲ್ಲೆಲ್ಲ ಏನು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೇನು ಬರಲಿಲ್ಲ. ದಿಸ್ ಪ್ಲೇಸ್ ವಾಸ್ ಗುಡ್. ಸೊ ಈಗ ನಾವು ತಿನ್ನೋಕ್ಕೆ ಅಂತ ಹಂಗೆ ಹೊರಗೆ ಹೋದ್ವಿ. ಲೇಟ್ ಆಗಿಬಿಟ್ಟಿತ್ತು, ಸೊ ಏನೂ ಸಿಗ್ತಿರ್ಲಿಲ್ಲ. ಇರುತ್ತೆ ಬಟ್ ಟೇಸ್ಟ್ ಸಾಕದ. ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮಾರ್ನಿಂಗ್ ಎದ್ದು ಇವಾಗ ರೆಡಿ ಆಗಿದ್ದೀನಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಸೊ ಈ ಡ್ರೆಸ್ನ ನಾನು ಮಿಂತ್ರಲ್ಲಿ ತೊಗೊಂಡಿದ್ದು. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ರೆಡಿಯಾಗಿ ನಾವು ಇವಾಗ ಎಂಗೇಜ್ಮೆಂಟಿಗೆ ಬಂದ್ವಿ. ಸೊ ಆಲ್ರೆಡಿ ಎಲ್ಲ ಶಾಸ್ತ್ರಗಳು ಮುಗಿದಿತ್ತು. ಇವೆ ಲೇಟ್ ಮುಗಿಸ್ಕೊಂಡು ಹಂಗೆ ಲಂಚ್ಗೆ ಹೋದ್ವಿ. ಲಂಚ್ ತುಂಬಾ ಚೆನ್ನಾಗಿತ್ತು. ಸೊ ವಾಂಗಿಬಾತು, ನಾನು, ಅದಕ್ಕೆ ಗ್ರೇವಿ ಆ್ಯಂಡ್ ಅನ್ನ, ಸೊಪ್ಪು ಸಾರು. ಸೊ ಫುಡ್ ವಾಸ್ ವೆರಿ ನೈಸ್. ಸೊ ಫಸ್ಟು ನಮಗೆಲ್ರಿಗೂ ಹೊಟ್ಟೆ ಎಷ್ಟಿತ್ತು. ಬ್ರೇಕ್ಫಾಸ್ಟ್ ಕೂಡ ನಾವು ತಿಂದಿರಲಿಲ್ಲ, ಬಿಕಾಸ್ ನೈಟ್ ಮಲ್ಕೊಳ್ಳೋದೇ ತುಂಬ ಲೇಟ್ ಆಯ್ತು. ಲೈಕ್ 5-5:30 ಹಂಗೆ ಮಲ್ಕೊಂಡಿದ್ದು. ಸೊ ಮಾರ್ನಿಂಗ್ ಅಗೇನ್ ಬೇಗ ಎದ್ದು ಬಂದಿದ್ದು. ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಲಿಲ್ಲ. ಸೊ ಡೈರೆಕ್ಟಾಗಿ ಲಂಚ್ ಮಾಡ್ತಾಯಿದ್ದೀವಿ ಎಲ್ಲರೂ. ಸೊ ಲಂಚ್ ಮುಗಿಸ್ಕೊಂಡು ಫೋಟೋಸ್ ತೊಗೊಳ್ಳೋಣ. ಸ್ವಲ್ಪ ವೆದರ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆಚೆ ಕಡೆನೂ ಜಾಗ ಚೆನ್ನಾಗಿತ್ತು ಅಂತ ಹಾಗೆ ಒಂದು 2-3 ಒಳ್ಳೊಳ್ಳೆ ಫೋಟೋಸ್ಗಳನ್ನ ಇಲ್ಲಿ ತೊಗೊಂಡ್ವಿ. ದೆನ್ ಅದಾದಮೇಲೆ ಮತ್ತೆ ನಾವು ತಿಂದು ಮುಗಿಸ್ಕೊಂಡು ಹೊರಗಡೆ ಹೋಗೋಷ್ಟರಲ್ಲಿ ಇಲ್ಲಿ ಕೇಕ್ ಕಟ್ಟಿಂಗ್ ನಡೀತಿದ್ದು. ಅಗೇನ್ ವಿ ಮಿಸ್ಡ್ ದಟ್, ಬಟ್ ಅಟ್ಲೀಸ್ಟ್ ಈ ಪಾರ್ಟಿಗೆ ಬಂದ್ವಿ. ಸೊ ಇಲ್ಲಿ ಆಲ್ರೆಡಿ ಕೇಕ್ ಕಟ್ ಮಾಡಿಬಿಟ್ಟಿದ್ರು. ಆ್ಯಂಡ್ ದಟ್ಸ್ ದಿ ಬ್ರೈಡ್ ಆ್ಯಂಡ್ ದಿ ಗ್ರೂಮ್. ಸೊ ಇಬ್ಬರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬೋತ್ ಆರ್ ಲುಕಿಂಗ್ ಸೋ ಅಮೇಝಿಂಗ್ ಅಲ್ವಾ? ಆ್ಯಂಡ್ ನಾವು ಎಲ್ಲರೂ ಒಂದು ಗ್ರೂಪ್ ಫೋಟೋಸ್ನ ತೊಗೊಂಡ್ವಿ. ದೆನ್ ಗ್ರೂಪ್ ಫೋಟೋಸ್ ಆದಮೇಲೆ ಈ ಥರ ಆಚೆಗಡೆ ಲೈಕ್ ಬ್ರೈಡ್ನ ಮಧ್ಯೆ ನಿಲ್ಲಿಸಿ ಈ ಥರ ಶಾಕ್ ಆಗೋ ಥರ ಎಲ್ಲ ವೀಡಿಯೋಸ್ ಫೋಟೋಸ್ನೆಲ್ಲ ತೊಗೊಂಡ್ವಿ. ದೆನ್ ಅದಾದಮೇಲೆ ಟೈಮ್ ಆಯಿತು 3:30 ಹಂಗೆ ವಿ ಲೆಫ್ಟ್ ದೇರ್, ಬಿಕಾಸ್ ವಾಪಸ್ ಬೆಂಗಳೂರಿಗೂ ಬರಬೇಕಿತ್ತು ಅಂತ. ಆ್ಯಂಡ್ ವೆದರ್ ಅಂತೂ ಸಕ್ಕದಾಗಿತ್ತು. ಫುಲ್ ಕ್ಲೌಡಿ ಆ್ಯಂಡ್ ಚಳಿ. ಬಿಸಿಲಂತೂ ಇರಲೇ ಇರಲಿಲ್ಲ. ಲೈಟಾಗಿ ಡ್ರಿಸಲ್ ಕೂಡ ಹಾಕ್ತಾಯಿತ್ತು. ಸೊ ನಾವು ಹೋಗೋಷ್ಟರಲ್ಲಿ ಮಳೆನೂ ಬರ್ತಿತ್ತು. ಸೊ ಈಗ ವೆದರ್ ಚೆನ್ನಾಗಿತ್ತು ಅಂತ ಇಲ್ಲಿ ತಂದೂರಿ ಚಾಯ್ ಅಂತಿತ್ತು. ಸೊ ವಿ ಜಸ್ಟ್ ಸ್ಟಾಪ್ ದೇರ್. ಸೊ ಹಾಗೆ ಹೈವೇಲ್ ಸೈಡಲ್ಲಿ ನಿಲ್ಲಿಸಿದ್ವಿ ಟೀ ಕುಡಿಯೋಣ ಅಂತ. ಸೊ ಇವಾಗ ನನಗೆ ನಾನು ಈ ಥರ ಟೀನ ಟ್ರೈ ಮಾಡಿರಲಿಲ್ಲ ಮಡಿಕೆ ಗ್ಲಾಸಲ್ಲಿ. ಸೊ ಫಸ್ಟ್ ಟೈಮ್ ಟ್ರೈಯಿಂಗ್ ಇಟ್.
ನೋಡೋಣ ಹೇಗಿರುತ್ತೆ ಅಂತ. ಸೊ ಯಾರ್ಯಾರು ಈ ಥರ ತಂದೂರಿ ಟ್ರೈ ಮಾಡಿದ್ದೀರಾ, ನಿಮಗೆ ಇಷ್ಟ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದರೆ ಹಾಂ, ಮಿಲ್ಕ್ ಬಿಕ್ಕೀಸ್. ಈಗ ಟೀ ಜೊತೆಗೆ ಅದೇನೋ ಟೀ ಬಿಸ್ಕೆಟ್ ಅಂತೆ, ಆ್ಯಂಡ್ ನಾನು ಮಿಲ್ಕ್ ಬಿಕ್ಕೀಸ್ನ ತರಿಸಿದ್ದೀನಿ. ಸೊ ಟೇಸ್ಟ್ ಮಾಡಿ ನೋಡೋಣ. ಲೆಟ್ ನಿತಿನ್ ಟೇಸ್ಟ್ ಫಸ್ಟ್ ಆ್ಯಂಡ್ ಟೆಲ್ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಚೆನ್ನಾಗಿಲ್ಲ? ಹಾಂ, ಓಕೆ. ನನಗೇನು ಟೀ ಅಂತ ಇಷ್ಟ ಆಗಲಿಲ್ಲ. ಇಟ್ ವಾಸ್ ನಾಟ್ ದಟ್ ಗುಡ್. ನನಗೆ ಟೀ ಇಷ್ಟ ಆಗಲಿಲ್ಲ ಅಂತ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ. ಸೊ ನಿತಿನ್ ಡಿಂಟ್ ವಾಂಟೆಡ್ ಟು ಈಟ್ ಐಸ್ ಕ್ರೀಮ್. ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬ ಕ್ರೇವ್ ಆಗ್ತಿತ್ತು ಈ ವೆದರ್ಗೆ. ಸೊ ಹೋಗಿ ಒಂದು ಕಾರ್ನೆಟೋ ತಂದು ಕೊಟ್ಟರು ನನಗೆ. ಸೊ ಐಸ್ ಕ್ರೀಮ್ ತಿಂದು ಈಗ ಡೈರೆಕ್ಟಾಗಿ ಎಲ್ಲೂ ಸ್ಟಾಪ್ ಇಲ್ಲದೆ ಬೆಂಗಳೂರು. ಬೇಡ ಸಾಕು ನೀನು ತಗೋ ಏನಾದರೂ. ಫೈನಲ್ ಆಗಿ ಐಸ್ ಕ್ರೀಮ್ ತಿಂದ್ಮೇಲೆ ಒಂದು ರಿಲೀಫ್ ಆಯಿತು. ಬಟ್ ಏನಂದರೆ ಐಸ್ ಕ್ರೀಮ್ ಸ್ವಲ್ಪ ಮೆಲ್ಟ್ ಆಗಿತ್ತು, ಅಲ್ಲಿ ಕರೆಂಟ್ ಇರಲಿಲ್ವಂತೆ. ಸೊ ದಟ್ ಈಸ್ ದ ರೀಸನ್ ಇಟ್ ವಾಸ್ ನಾಟ್ ದಟ್ ಕೋಲ್ಡ್. ಬಟ್ ಏನಂತಂದರೆ ನಾನು ಇಲ್ಲಿಗೆ ಹೊರಟಾಗಿಂದ ಒಂದು ಎಳ್ನೀರು ಕುಡಿಬೇಕು ಅಂತ ಅನ್ಕೊತಿದ್ದೆ. ಇದು ಎಳ್ನೀರು ಎಲ್ಲೂ ಸಿಕ್ಕಲಿಲ್ಲ. ಸೊ ಫುಲ್ ಹೋಗಿ ವಾಪಸ್ ಈಗ ಮನೆಗೂ ಹೋಗ್ತಿದ್ದೀವಿ, ಎಳ್ನೀರಂತೂ ನನಗೆ ಯಾವ ಜಾಗದಲ್ಲೂ ಸಿಕ್ಕಲಿಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಆಯಿತು. ಐ ವಾಂಟೆಡ್ ಟು ಡ್ರಿಂಕ್ ಟೆಂಡರ್ ಕೋಕೋನಟ್, ಬಟ್ ಇಟ್ಸ್ ಓಕೆ. ಸೊ ಈಗ ಮನೆಗೆ ಹೋಗಿ ಚೆನ್ನಾಗಿ ರೆಸ್ಟ್ ಮಾಡಬೇಕು. ಸೊ ನಿದ್ದೆನೇ ಇಲ್ಲ, ರೆಸ್ಟೇ ಇಲ್ಲ. ಸೊ ಒಳ್ಳೆ ರೆಸ್ಟ್ ಮಾಡಿ ದೆನ್ ನೆಕ್ಸ್ಟ್ ಬಂದುಬಿಟ್ಟು ನೋಡೋಣ ಏನು ಮಾಡೋದು ಅಂತ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನಂದು ವಿಡಿಯೋ ಅಪ್ಡೇಟ್ಸ್ ನಿಮಗೆ ಬರ್ತಿರತ್ತೆ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ಕೊತೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.